ನಮಸ್ಕಾರ ವೀಕ್ಷಕ ಬಂಧುಗಳೇ, ಇವತ್ತು ಮಡಿವಾಳ ಸೋಮೇಶ್ವರ ದೇವಾಲಯದ ಗರ್ಭಗುಡಿ ಹತ್ರ ನಿಂತಿದ್ದೀವಿ. ಮಡಿವಾಳ ಸೋಮೇಶ್ವರ 800 ವರ್ಷ ಹಳೆಯ ದೇವಾಲಯ. ಇವತ್ತು ಈ ದೇವಾಲಯಕ್ಕೆ ಎಂಥ ಸ್ಥಿತಿ ಬಂದಿದೆ ಅಂದರೆ, ಒಬ್ಬ ಸ್ವೀಪರು ಗರ್ಭಗುಡಿಯ ಬೀಗವನ್ನು ತೆಗಿತಾರೆ, ಗರ್ಭಗುಡಿಯಲ್ಲಿ ದೀಪವನ್ನು ಹಚ್ಚಿ ಬರ್ತಾರೆ. ಇದು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಸ್ವೀಪರು ದೇವಾಲಯವನ್ನು ತೆಗೆಯುವಂಥದ್ದು. ಅರ್ಚಕರು ನಾಪತ್ತೆ ಆಗಿದ್ದಾರೆ. ಇದು ಆಗಾಗ ಈ ಥರ ಬೆಲ್ ಮಾಡಿ ತೋರಿಸುವಂಥ ಸ್ಥಿತಿ ನಿರ್ಮಾಣ ಆಗಬಾರ್ದು. ದೇವಾಲಯಗಳಿಗೆ ನೂರಾರು ಜನ ಭಕ್ತಾದಿಗಳು ಬರ್ತಾರೆ. ಎಷ್ಟು ಅಬಸನ್ರಿ, 7:45 ದೇವಾಲಯ ತೆಗಿಲಿಲ್ಲ ಅಂತಂದರೆ ನೂರಾರು ಜನ ಅಲ್ಲಿ ಭಕ್ತಾದಿಗಳು ಭಾವನಾತ್ಮಕವಾಗಿ ಬಂದು ಅಲ್ಲಿಗೆ ಪ್ರದಕ್ಷಿಣೆ ಆಗ್ತಿದ್ದಾರೆ. ದೇವಾಲಯವನ್ನು ತೆಗಿಬೇಕು ಅಂತ ಅನ್ಸಲ್ವಾ? ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ವೈಯಕ್ತಿಕವಾಗಿ 10 ಬಾರಿ ತಿಳಿಸಿದ್ರು ಕೂಡ ಇದ್ರ ಬಗ್ಗೆ ಗಮನ ಕೊಡಲ್ಲ. ಅರ್ಚಕರಿಂದ ದೇವಾಲಯವನ್ನು ಓಪನ್ ಮಾಡೋದು ಅಂತಂದ್ರೆ ಹೇಗೆ? ಇದನ್ನ ಮಾನ್ಯ ಆಯುಕ್ತರು ಗಂಭೀರವಾಗಿ ತಗೊಳ್ಬೇಕು. ದೇವಾಲಯಗಳಿಗಿಂತ ಸ್ಥಿತಿ ಬರಬಾರದು. ಇದು ಎ ಗ್ರೇಡ್ ದೇವಾಲಯ. ಈ ಹಿಂದೆ ಕಳೆದ ತಿಂಗಳಲ್ಲಿ ತಿಥಿ ಅಡಿಗೆಯನ್ನು ಮಾಡಿ 800 ಜನಕ್ಕೆ ದೇವಾಲಯದಿಂದ ತಗೊಂಡೋಗಿದ್ದಾರೆ. ಎಷ್ಟು ಮಟ್ಟಿಗೆ ಸರಿ? ದೇವಾಲಯದಲ್ಲಿ ತಿಥಿ ಅಡಿಗೆ ಮಾಡೋದು ಅಂದ್ರೆ ಏನ್ರಿ? ಕಳೆದ 3 ದಿನಗಳ ಹಿಂದೆ ಸುಮಾರು ಅಧಿಕಾರಿಗಳ ಗಮನಕ್ಕೆ ತಾರದೆ ಸುಮಾರು ಜನಕ್ಕೆ ಅಡಿಗೆ ಇಲ್ಲಿಂದ ಪಾರ್ಸಲ್ ಹೋಗಿದೆ. ದಾಸೋಹ ಕಳ್ತನ ಆಗ್ತಿದೆ, ವ್ಯವಸ್ಥಿತವಾಗಿ ನಡೀತಿಲ್ಲ. ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಇದು ಗಂಭೀರವಾಗಿ ತಗೊಳ್ಬೇಕು. ಮಾನ್ಯ ಆಯುಕ್ತರು ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ಸುಸಂಸ್ಕೃತ ವ್ಯಕ್ತಿಗಳನ್ನು ಜೋಡಿಸಿ. ನಾನು ಆಗಾಗ ಹೇಳ್ತೀನಿ, ಹೆಬ್ಬೆಟ್ಟಿನ ಗಿರಾಕಿಗಳಿವರು, ವಿದ್ಯೆ ವಿವೇಕ ಎರಡೂ ಇಲ್ಲದ ವ್ಯಕ್ತಿಗಳನ್ನು ಕಾರ್ಯನಿರ್ವಾಹಕ ಅಂತ ಅಧಿಕಾರಿ ಅಂತ ಜೋಡಿಸಿದ್ರೆ ಈ ಸ್ಥಿತಿ ನಿರ್ಮಾಣ ಆಗುತ್ತೆ.